ಓಂ ಶಾಂತಿ. बाबा और ಕೇಳ್ತಿದ್ದಾರೆ, सतयुग में भी आप आत्माएं पार्ट बजाते हो, कलयुग में भी बजाते हो, अंतर क्या है? ಈ ಮಕ್ಕಳು ಸತ್ಯುಗದಲ್ಲಿನೂ ಪಾರ್ಟ್ ಮಾಡ್ತಾ ಬಂದ್ರಿ, ಈಗ ಕಲಿಯುಗದಲ್ಲಿನೂ ಪಾರ್ಟ್ ಮಾಡ್ತಿದ್ದೀರಾ. ಫಸ್ಟ್ ಆ್ಯಂಡ್ ಲಾಸ್ಟ್ ಯುಗದ ಡಿಫರೆನ್ಸ್ ಏನು? ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ? ಅಲ್ಲಿ ಯಾವುದೇ ತರಹದ ಪಾಪಕರ್ಮಗಳಾಗಲ್ಲ. ಅಲ್ಲಿನ ಕರ್ಮವನ್ನು ಅಕರ್ಮ ಅಂತ ಹೇಳಲಾಗುತ್ತೆ, ಅರ್ಥಾತ್ ನ್ಯೂಟ್ರಲ್ ಆ್ಯಕ್ಷನ್ಸ್. ಇಲ್ಲಿನ ಕರ್ಮಗಳೆಲ್ಲ ವಿಕರ್ಮಗಳಾಗ್ತಿದೆ. ಸೊ ನಾವೀಗ ಕಲಿಯುಗದಲ್ಲಿನೂ ಇಲ್ಲ, ಕಲಿಯುಗದಲ್ಲಿನೂ ಇಲ್ಲ, ಸಂಗಮ ಯುಗದಲ್ಲಿದ್ದೀವಿ ಅಂದಾಗ ನಮ್ಮ ಕರ್ಮ ಏನಾಗಬೇಕೀಗ? ಸುಕರ್ಮಗಳನ್ನು ಬಿಟ್ಟು ನಮ್ಮಿಂದ ಸಂಕಲ್ಪ ಸ್ವಪ್ನದಲ್ಲಿನೂ ವಿಕರ್ಮಗಳಾಗಂಗಿಲ್ಲ. ಇದು ಅಟೆನ್ಷನ್ ಇಡೋ ಮಾತು. ಅದರಿಂದ ಸಮಯದ ವ್ಯಾಲ್ಯೂ, ಸಮಯನೂ ಕೈ ಬಿಟ್ಟು ಹೋಗ್ತಿದೆ. ಎಲ್ಲರನ್ನ ಸಮಯ ಹಾರ್ಕೊಂಡು ಹೋಗ್ತಾ ಇದೆ. ಆ್ಯಕ್ಚುಲಿ ಈಗೀಗ 1ನೇ ತಾರೀಕು, ನಾಳೆ ಬಂದರೆ 15ನೇ ತಾರೀಕು. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರೊಳಗಡೆ 15 ದಿನ ನಮ್ಮ ಕೈಯಿಂದ ಹೊರಟೋಯ್ತು. ಬಾಬೂರು ಸಂಗಮ ಯುಗದ ಒಂದೊಂದು ಸೆಕೆಂಡಿನ ಲೆಕ್ಕ ಹೇಳ್ತಾರೆ. 15 ದಿನಗಳಲ್ಲಿ ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ಸ್, ಗಂಟೆಗಳು ಹೋಯ್ತು ಲೆಕ್ಕ ಹಾಕ್ಬೇಕು ನಾವೆಲ್ಲ. मीठे बच्चे बाप तुम्हें जो पढ़ाई पढ़ाते हैं वो बुद्धि में रख सबको पढ़ानी है. हर एक को बाप का और सृष्टि चक्र का परिचय देना है. ಮಧುರವಾದಂತಹ ಮಕ್ಕಳೇ, ತಂದೆ ನಿಮಗೇನು ವಿದ್ಯೆಯನ್ನು ಓದಿಸ್ತಿದ್ದಾರೆ ಅದನ್ನು ಬುದ್ಧಿಯಲ್ಲಿ ಇಟ್ಕೊಂಡು ಎಲ್ಲರಿಗೆ ಓದಿಸ್ಬೇಕಾಗಿದೆ. ಪ್ರತಿಯೊಬ್ಬರೂ ಯಾರೂ ಈಗ ಉಳ್ಕೊಳ್ಳಂಗಿಲ್ಲ. ಪ್ರತಿಯೊಬ್ಬರಿಗೆ ತಂದೆಯಾಗೂ ಸೃಷ್ಟಿ ಚಕ್ರದ ಪರಿಚಯ ಕೊಡಬೇಕಾಗಿದೆ. ಆತ್ಮ सतयुग में भी पार्ट बजाती है और कलयुग में भी, लेकिन अंतर क्या है? ಆತ್ಮ ಸತ್ಯುಗದಲ್ಲಿ ಕಲಿಯುಗದಲ್ಲಿ ಎರಡೂ ಕಡೆ ಪಾರ್ಟ್ ಮಾಡುತ್ತೆ. ಅಂತರ, सतयुग में जब पार्ट बजाती है तो उसमें कोई पाप कर्म नहीं होता. हर कर्म वहाँ अकर्म हो जाता क्योंकि रावण नहीं है. फिर कलयुग में जब पार्ट बजाती है तो हर कर्म विकर्म या पाप कर्म बन जाता है क्योंकि वहाँ यहाँ विकार है. अभी तुम संगम पर हो, तुम्हें सारा ज्ञान है. ಸತ್ಯುಗದಲ್ಲಿ ಪಾರ್ಟ್ ಮಾಡಿದಾಗ ಯಾವುದೇ ಪಾಪಕರ್ಮ ಆಗಲ್ಲ. ಅಲ್ಲಿನ ಕರ್ಮ ಅಕರ್ಮ ಆಗಿಬಿಡುತ್ತೆ, ನ್ಯೂಟ್ರಲ್ ಆ್ಯಕ್ಷನ್ಸ್. ಯಾಕೆ ಅಲ್ಲಿ ರಾವಣ ಇಲ್ಲ. ಕಲಿಯುಗದಲ್ಲಿ ಎಲ್ಲರೂ ಪಾರ್ಟ್ ಮಾಡ್ತಿದ್ದಾರೆ, ಬಟ್ ಪ್ರತಿಯೊಬ್ಬರ ಕರ್ಮ ವಿಕರ್ಮ ಆಗ್ತಿದೆ. ಎಲ್ಲರ ತಲೆ ಮೇಲೆ ರಾವಣ ಕೂತಿದ್ದಾನೆ. ರಾವಣ ಅಂದರೆ ಇನ್ನು ವಿಕಾರಗಳು. ನೀವೀಗ ಸಂಗಮ ಯುಗದಲ್ಲಿದ್ದೀರಾ, ನಿಮಗೆ ಸಂಪೂರ್ಣ ಜ್ಞಾನ ಇದೆ. ನಾನೀಗ ಏನು ಕರ್ಮ ಮಾಡಬೇಕು, ತಂದೆಯ ಡೈರೆಕ್ಷನ್ ಸ್ಟ್ರಿಕ್ಟ್ಲಿ. ಮಕ್ಕಳೇ, ನಿಮ್ಮಿಂದ ಯಾವ ವಿಕರ್ಮ ಆಗಂಗಿಲ್ಲ. ಈಗ ಸೀರಿಯಸ್ ಟೈಮ್ ನಡೀತಿದೆ ಅಂತ ಹೇಳ್ಬಿಟ್ಟು ಓಂ ಶಾಂತಿ. अब ये तो बच्चे जानते हैं कि हम बाबा के सन्मुख बैठे. बाबा भी जानते हैं बच्चे हमारे सामने बैठे. ಎಲ್ಲರೂ ಅಟೆನ್ಷನ್ ಪ್ಲೀಸ್. ಬಾಬೂರ ಸನ್ಮುಖದಲ್ಲಿ ಕೂತ್ಕೊಂಡಿದ್ದೀರಾ. ಬಾಬಾ ಹೇಳ್ತಾರೆ ನೋಡಿ, ಇದು ಈಗ ಮಕ್ಕಳಿಗೆ ಗೊತ್ತಿದೆ, ಬಾಬಾ ನನ್ನ ಸನ್ಮುಖದಲ್ಲಿ ಕುಳಿತಿದ್ದಾರೆ. ಬಾಬಂಗೂ ಗೊತ್ತು ನನ್ನ ಮಕ್ಕಳೆಲ್ಲ ನನ್ನ ಸನ್ಮುಖದಲ್ಲಿದ್ದಾರೆ ಅಂತ.
और ये भी तुम जानते हो, ಅದ್ರ ಜೊತೆಗೆ ಇನ್ನೂ ಏನು ಗೊತ್ತಿದೆ, बाबा हमको शिक्षा देते हैं जो फिर औरों को देनी है। पहले पहले तो बाप का ही परिचय देना है, क्योंकि सब बाप को और बाप की शिक्षा को भूले हुए हैं। अभी जो बाप पढ़ाते हैं ये पढ़ाई फिर 5000 वर्ष बाद मिलेंगी। ತಂದೆ ಹೇಳೋದು ನಿಮಗೆ ಗೊತ್ತಿದೆ, ತಂದೆ ನಮಗೀಗ ಶಿಕ್ಷಣ ಕೊಡ್ತಿದ್ದಾರೆ, ಯಾವುದನ್ನು ಅನ್ಯರಿಗೆ ಕೊಡಬೇಕು. ಮೊದಲು ನಾವು ತಂದೆಯ ಪರಿಚಯ ಕೊಡಬೇಕು. ಯಾಕೆಂದರೆ ತಂದೆ ಏನು ಹೇಳ್ತಿದ್ದಾರೆ, ತಂದೆಯ ಪರಿಚಯದ ಜೊತೆಗೆ ತಂದೆ ಕೊಡೋ ಶಿಕ್ಷಣವನ್ನು ಕೊಡಬೇಕು. ಯಾಕೆಂದರೆ ಬಾಬನ್ನು ಮರೆತರು, ಬಾಬಾ ಕೊಟ್ಟಿರೋ ಶಿಕ್ಷಣನೂ ಮರೆತುಬಿಟ್ರು. ಈ ವಿದ್ಯೆ 5000 ವರ್ಷಗಳ ನಂತರನೂ ಬಾಬಾ ಬಂದು ಹೇಳ್ತಾರೆ, ये ज्ञान और कोई को नहीं है, मुख्य हुआ बाप का परिचय. ಈ ಜ್ಞಾನ ಬೇರೆ ಯಾರಿಗೆ ಗೊತ್ತಿಲ್ಲ, ಮುಖ್ಯ ಮಾತು ತಂದೆಯ ಪರಿಚಯ. फिर ये भी समझाना है हम सब भाई भाई है. सारी दुनिया की जो सब आत्माएं हैं सब आपस में भाई भाई है. सब अपना मिला हुआ पार्ट इस शरीर द्वारा बजाते हैं. अब तो बाप आए हैं नई दुनिया में ले जाने के लिए, जिसको स्वर्ग कहा जाता है. परंतु हम सब भाई पतित है, एक भी यहाँ पावन नहीं है. सभी पतितों को पावन बनाने वाला ही एक बाप. यही ही पतित विकारी भ्रष्टाचारी दुनिया. ಪ್ರಪಂಚನೇ ಪತಿತ ವಿಕಾರಿ ಭ್ರಷ್ಟಾಚಾರಿ ಜಗತ್ತಂದರೆ ಇನ್ನು ಎಲ್ಲ ಇಲ್ಲಿರೋ ಆತ್ಮಗಳೇ ಪತಿತರಾಗ್ಬಿಟ್ಟಿದ್ದಾರಲ್ವಾ. ಹೊಸ ಜಗತ್ತಿಗೆ ಹೋಗಬೇಕು, ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಬಾಬಾ ಹೇಳೋದು, ನಾನು ಬಂದಿದ್ದೀನಿ ಎಲ್ಲರನ್ನು ಪಾವನ ಮಾಡಲಿಕ್ಕೆ. ಪಾವನ ಮಾಡಲಿಕ್ಕೆ ಅಂದರೆ ನಾವೆಲ್ಲ ಯಾರಾದ್ವಿ? ಒಬ್ಬ ತಂದೆಯ ಮಕ್ಕಳು, ಪರಸ್ಪರ ಬಾಯಿ ಬಾಯಿ ಅಂದಾಗ ಎಲ್ಲ ಆತ್ಮಗಳಿಗೆ ತನ್ನದೇ ಆದಂತಹ ಪಾರ್ಟ್ ಸಿಕ್ಕಿದೆ. ಆ ಪಾರ್ಟನ್ನು ಪ್ರತಿಯೊಂದು ಆತ್ಮ ದೇಹವನ್ನು ತಗೊಂಡು ಪಾರ್ಟ್ ಮಾಡ್ತಿದೆ. रावण का आरती है 5 विकार, स्त्री में 5 विकार, पुरुष में 10 तले तोरिस्तारಲ್ಲ. बाबा बहुत सिंपल रीति से समझाते हैं. तुम भी ऐसा समझा सकते हो तो पहले पहले ये समझाओ, हम आत्माओं का वो बाप है. हम सब ब्रदर से पूछो ये ठीक है, लिखो हम सब भाई भाई है. ರಾವಣನ ಅರ್ಥ 5 ವಿಕಾರ ಸ್ತ್ರೀಯಲ್ಲಿ, 5 ವಿಕಾರ ಪುರುಷರಲ್ಲಿ ಬಾಬಾ ಸಿಂಪಲ್ಲಾಗಿ ಹೇಳ್ತಾರೆ. ನೀವೂ ಹಿಂಗೆ ಸಿಂಪಲ್ಲಾಗಿ ತಿಳಿಸ್ಕೊಡಿ. ಬಟ್ ಮೊದಲು ನೀವು ಹೇಳಿ, ನಾವು ಆತ್ಮಗಳ ತಂದೆ ಒಬ್ಬರೇ, ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು, ಬಾಯಿ ಬಾಯಿ. ಇದನ್ನು ಸರಿನಾ ಅಂತ ಕೇಳಿ ಮಕ್ಕಳೇ ಎಲ್ಲರನ್ನ. ನಮ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಅವ್ರು ಯಾರು? हम सब का बाप भी एक है. हम सब सोल्स का वो सुप्रीम सोल है, उनको फादर कहा जाता. ये पक्का पक्का बुद्धि में बिठाओ तो सर्वव्यापी आदि पहले से ही निकल जाए. अलग पहले पढ़ना है. बोलो ये अच्छी रीति बैठ लिखो. आगे सर्वव्यापी कहते थे, अब समझता हूँ कि सर्वव्यापी नहीं है, हम सब भाई भाई है. तो सब आत्माएं कहती है गॉड फादर या परमपिता. ಅಂದರೆ ನಮ್ಮೆಲ್ಲರ ಪರಂಪಿತ ಒಬ್ಬರೇ, ಎಲ್ಲರೂ ಸೋಲ್ಸು, ಎಲ್ಲರಿಗೊಂದು ಒಬ್ಬರು ಸುಪ್ರೀಂ ಸೋಲ್, ಒಬ್ಬರೇ ಗಾಡ್ ಫಾದರ್ ಪರಂಪಿತನಿದ್ದಾರೆ. ಇದು ಪಕ್ಕಾ ಪಕ್ಕಾ ಬುದ್ಧಿಯಲ್ಲಿ ಮೊದಲೇ ಕೂರಿಸ್ಬಿಡಿ. ಸೋ ದಟ್ ಸರ್ವವ್ಯಾಪಿಯ ಮಾತು ಸಮಾಪ್ತಿ ಆಗಿಬಿಡಲಿ. ಅವ್ರ ಹತ್ರ ಬರೆಸ್ರಿ, ಹೌದು ನನಗೀಗ ಅರ್ಥ ಆಯಿತು, ನಮ್ಮೆಲ್ಲರ ತಂದೆ ಬಾಬಾ ಆಗಿದ್ದಾರೆ, ನಾವೆಲ್ಲ ಪರಸ್ಪರ ಸೋದರರಾಗಿದ್ದೀವಿ ಅಂತ. ಅಂದರೆ ಬಾಬಾ ನೋಡಿ ಹೆಂಗೆ ಪಕ್ಕ ಮಾಡಿಸ್ತಾರೆ. तो पहले तो ये निश्चय बिठाना है कि हम आत्मा है, परमात्मा नहीं.
ना हमारे में परमात्मा व्यापक है, सब में आत्मा व्यापक है, आत्मा शरीर के आधार से पार्ट बजाती है, ये पक्का कराओ। अच्छा, फिर वो बाप सृष्टि के आदि मध्य अंत का ज्ञान भी सुनाते हैं, और तो कोई भी जानते नहीं है कि ये सृष्टि चक्र की एज कितनी है। एक बाप ही टीचर के रूप में बैठ समझाते हैं। ಒಂದು ಸರ್ವವ್ಯಾಪಿ ಮಾತನ್ನು ಸಿದ್ಧ ಮಾಡಿ ಅವ್ರ ಹತ್ರ ಬರೆಸಿ, ನಮ್ಮೆಲ್ಲರೊಳಗೆ ಭಗವಂತ ವ್ಯಾಪಕನಾಗಿಲ್ಲ, ಎಲ್ಲರ ಶರೀರದಲ್ಲಿ ಆತ್ಮ ಇದೆ, ಬಂದು ಪಾರ್ಟ್ ಮಾಡ್ತಿದೆ, ಇದು ಸ್ಪಷ್ಟ ಆಗಬೇಕು. ಅಷ್ಟೇ ಅಲ್ಲ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನನೂ ತಂದೆ ಕೊಡ್ತಿದ್ದಾರೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಸೃಷ್ಟಿ ಚಕ್ರದ ಆಯುಷ್ಯೇನು ಅದು ಗೊತ್ತಿಲ್ಲ, ತಂದೆ ಟೀಚರ್ ರೂಪದಲ್ಲಿ ಬಂದೆಲ್ಲ ತಿಳಿಸ್ತಿದ್ದಾರೆ. लाखों वर्ष की तो बात ही नहीं, लक्षांतर वर्षದ ಮಾತೇ ಇಲ್ಲ. ये चक्र अनादि एक्यूरेट बना बनाया हुआ है, इसको जानना पड़े. सतयुग त्रेता पास्ट हुए, नोट करो. उसको कहा जाता है स्वर्ग अथवा सेमी स्वर्ग, जहाँ देवी देवताओं का राज्य चलता है. वो 16 कला, वो 14 कला, धीरे धीरे कलाएँ कम होती जाती. दुनिया पुरानी तो ज़रूर होंगे, सतयुग का प्रभाव बहुत भारी है. नाम ही है स्वर्ग हेवन, नई दुनिया, उसकी ही महिमा करनी है. ಮೂಲ ಮಾತು ಬಾಬಾ ಹೇಳ್ತಿರೋದು, ಸೃಷ್ಟಿ ಚಕ್ರ ಆ್ಯಕ್ಯುರೇಟಾಗಿ ಮಾಡಲ್ಪಟ್ಟಂತಹ ನಾಟಕ. ಇದರದ್ದು ಏಜ್ ಏನಿದೆ ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕು, ಯಾಕೆಂದರೆ ಇದು ಲಕ್ಷಾಂತರ ವರ್ಷದಲ್ಲ. ಸತ್ಯ ತ್ರೇತಾಯುಗ ಪಾಸ್ಟ್ ಆಯಿತು, ಅದನ್ನು ನೋಟ್ ಮಾಡಿ ಮಕ್ಕಳೇ. ಯಾಕೆಂದರೆ ಸ್ವರ್ಗ ಒಂದು ಸತ್ಯುಗ ಸ್ವರ್ಗ, ಸೆಮಿ ಸ್ವರ್ಗ ತ್ರೇತ, ಎಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು. 16 ಕಳ ಸತ್ಯುಗ, 14 ಕಳೆ ತ್ರೇತ. ಸೊ ನಿಧಾನಕ್ಕೆ ಕಲೆಗಳು ಕಡಿಮೆ ಆದಾಗೆ ಪ್ರಪಂಚ ಹಳೆದಾಗುತ್ತೆ. ಸತ್ಯುಗದ ಪ್ರಭಾವ ಬಹಳ ದೊಡ್ಡದು, ಏಕೆಂದರೆ ಸ್ವರ್ಗ ಹೆಸರೇ ಸ್ವರ್ಗ. ಸೊ ಅಂದಾಗ ಹೊಸ ಜಗತ್ತು, ಅದರದ್ದು ಮಹಿಮೆ ಅಪರಂಪಾರ. ಹೊಸ ಪ್ರಪಂಚದಲ್ಲಿ ಇರೋದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ. ಸೊ ಅಂದಾಗ ಮೊದಲು ತಂದೆಯ ಪರಿಚಯ ಹಾಗೂ ಚಕ್ರದ ಪರಿಚಯವನ್ನು ಕೊಡಬೇಕಾಗಿದೆ. ಚಿತ್ರ ಭೀ ತುಮಾರೇ ಪಾಸೆ ನಿಶ್ಚಯ ಕರಾನೇಲಿ, ಪರಿಚಯ ಕೊಟ್ಟ ಮೇಲೆ ಚಿತ್ರ ತೋರಿಸಿ ಪರಿಚಯ ಕೊಡ್ತಿದ್ದೀರಾ, ಇದು ನಿಶ್ಚಯ ಮಾಡಿಸ್ಲಿಕ್ಕೋಸ್ಕರ. ये सृष्टि का चक्र फिरता रहता, सतयुग में लक्ष्मी नारायण का राज्य था, त्रेता में राम सीता का. ये हुआ आधा कल्प, 2 युग पास्ट हुए. फिर आता है द्वापर कलयुग. द्वापर में रावण राज्य, देवताएं वाम मार्ग में चले जाते हैं तो विकार की सिस्टम बन जाती है. सतयुग त्रेता में संपूर्ण निर्विकारी रहते, एक आदि सनातन देवी देवता धर्म रहता है. चित्र भी दिखाना है, ओरली भी समझाना है. बाप हमको टीचर बन ऐसे पढ़ाते हैं. ತಂದೆ ಹೇಳ್ತಿರೋದು, ಲಕ್ಷ್ಮೀನಾರಾಯಣನ ರಾಜ್ಯ ಸತ್ಯಯುಗದಲ್ಲಿ, ರಾಮ್ ಸೀತಾ ತ್ರೇತ. ಮಕ್ಕಳೇ, ಇದನ್ನೆಲ್ಲವನ್ನು ಕ್ಲಿಯರ್ ಮಾಡಿ, 2 ಯುಗ ಸೇರಿ ಅರ್ಧ ಕಲ್ಪ. ಇನ್ನರ್ಧ ಕಲ್ಪ ಅಂದರೆ ದ್ವಾಪರ ಕಲಿಯುಗ. ದ್ವಾಪರದಿಂದ ರಾವಣ ಬರ್ತಾನೆ ಅಂದರೆ ವಿಕಾರದ ಸಿಸ್ಟಮ್ ನಡೀತಾ ಹೋಗುತ್ತೆ. ಸತ್ಯುಗದಲ್ಲಿ ನಿರ್ವಿಕಾರಿಗಳಿದ್ದರು. ಸತ್ಯ ತ್ರೇತಾಯುಗದಲ್ಲಿ ನಿರ್ವಿಕಾರಿಗಳಂದರೆ ದೇವಿ ದೇವತಾ ಧರ್ಮ ಒಂದೇ ಇತ್ತು. ಇದೆಲ್ಲ ಚಿತ್ರದಲ್ಲಿನೂ ತೋರಿಸಿ ಹೇಳಿ, ಓರಲಿನೂ ಹೇಳ್ತಾ ಹೋಗಿ ಅವ್ರಿಗೆ ನಿಶ್ಚಯ ಮಾಡಿಸ್ಬೇಕಾಗುತ್ತೆ. ಪರಮಾತ್ಮ ಬಂದು ಟೀಚರ್ ಆಗಿ ಎಲ್ಲ ಹೇಳ್ತಿದ್ದಾರೆ, ಯಾಕೆಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವ್ರ ಹತ್ರನೇ ಇರೋದು. ಬಾಪ್ ಅಪ್ಪನ ಪರಿಚಯ ಖುದಿಯಾ ಕರ್ ದೇತೆ ಹೇ. ಸೃಷ್ಟಿಯ ಜ್ಞಾನ ಅಷ್ಟೇ ಅಲ್ಲ, ತನ್ನ ಪರಿಚಯನೂ ತಾನೇ ಬಂದು ಕೊಡ್ತಾ ಇದ್ದಾರೆ. ಖುದ್ कहते हैं मैं आता हूँ पतितों को पावन बनाने, तो मुझे शरीर चाहिए, ज़रूर चाहिए, नहीं तो बात कैसे करूँ. मैं चैतन्य हूँ, सत्य हूँ और अमर हूँ. ಡೈರೆಕ್ಟ್ ಮಾತು, ಮಹಾವಾಕ್ಯ ಏನೋ ಬಾಬಾ ಸ್ವಯಂ ಹೇಳ್ತಾರೆ, ಮಕ್ಕಳೇ ನಾನು ಬರೋದೇನೆ ಪತಿತ ಆತ್ಮಗಳನ್ನು ಪಾವನ ಮಾಡೋಕ್ಕೆ. ಪಾವನ ಮಾಡಬೇಕಂದ್ರೆ ನನಗೆ ಶರೀರ ಇಲ್ಲ, ಶರೀರ ಬೇಕು. ನಾನು ಹೆಂಗೆ ಮಾತಾಡಲಿ, ಜ್ಞಾನ ಕೊಡಲಿ ನಿಮಗೆ?
ಯಾಕೆಂದರೆ ನಾನು ಸತ್ಯ, ನಾನು ಚೈತನ್ಯ, ನಾನು ಅಮರನಾಗಿದ್ದೀನಿ ಅಂದಾಗ ಆತ್ಮ सतो रजो तमो में आती है, आत्मा ही पावन और पतित बनती है, इसलिए कहा जाता पतित आत्मा पावन आत्मा। आत्मा में ही सब संस्कार है, पास्ट के कर्म व विकर्म का संस्कार आत्मा ले जाती है, सतयुग में विकर्म होता ही नहीं। ತಂದೆ ಹೇಳೋದು ಆತ್ಮ ಸತೋ ರಜೋ ತಮೋ ಪ್ರಧಾನದಲ್ಲಿ ಬರುತ್ತೆ, ಆತ್ಮನೇ ಪತಿತ ಪಾವನ ಅಂತ ಪರಿವರ್ತನೆಯಲ್ಲಿ ಬರುತ್ತೆ. ಹೇಳ್ತಾರಲ್ಲ ಪತಿತಾತ್ಮ ಪಾವನ ಆತ್ಮ. ಸೊ ಆತ್ಮನೇ ಸಂಸ್ಕಾರಗಳನ್ನು ತೊಗೊಂಡೋಗುತ್ತೆ ಅಂದಾಗ ಪಾಸ್ಟಿನ ಕರ್ಮ ವಿಕರ್ಮದ ಸಂಸ್ಕಾರಗಳನ್ನು ಆತ್ಮನೇ ತೊಗೊಂಡು ಬರೋದು. ಸತ್ಯುಗದಲ್ಲಿ ವಿಕರ್ಮಗಳಾಗಲ್ಲ, ಅದಕ್ಕೆ ದುಃಖನೂ ಇಲ್ಲ ನೋಡ್ರಿ. ಕರ್ಮ ಮಾಡ್ತಾರೆ, ಅಲ್ಲಿನೂ ಪಾರ್ಟ್ ಮಾಡ್ತಾರೆ, ಪರಂತು ಕರಮ್ ಅಕರಮ್ ಹೋತಾ ಸಿ ವಹಾ ಪಾರ್ಟ್ ಭಿ ಬಜಾತೆ ಕರಮ್ ಭಿ ಕರ್ತೆ. ಹೆಂಗೆ ಅಂದರೆ ಬ್ಯಾಂಕಲ್ಲಿ ದುಡ್ಡು ಹಾಕಿ ತಗೊಳ್ತಾ ಯೂಸ್ ಮಾಡ್ತಾ ಬಂದರೆ ನಾ ಲಾಸ್ ಆರ್ ಪ್ರಾಫಿಟ್, ನಾನು ಸಂಪಾದನೆ ಮಾಡಿ ಹಾಕಿರೋದನ್ನು ನಾನು ಊಟ ಮಾಡ್ತಿದ್ದೀನಿ. ಸೇಮ್ ಸತ್ಯುಗ, ಇಲ್ಲಿ ಮಾಡಿರ್ತಕ್ಕಂಥ ಪುರುಷಾರ್ಥ ಹಾಗೂ ಸತ್ಕರ್ಮಗಳಾದ ಪ್ರಾರಬ್ಧ ಊಟ ಮಾಡ್ತಾ ಹೋಗ್ತೀವಿ. ಅದು ಮುಗೀತಾ ಬಂದಂಗೆ ದ್ವಾಪರ ಬಂತಂದರೆ ಸೂಕ್ಷ್ಮ ದೇಹ ಬಾನ ಶುರುವಾಗ್ಬಿಡುತ್ತದೆ. ದೇವತೆಗಳು ವಾಮ ಮಾರ್ಗದಲ್ಲಿ ಹೋದ್ರು ಅಂತ ಗಾಯನ ಇದೆಯಲ್ವಾ. ತೋ ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಬುದ್ಧಿ ಕೇಳ್ತಾ ಕೇಳ್ತಾ ಎಲ್ಲೂ ಓಡೋಗಲ್ಲ ತಾನೇ, ಏನಂತೀರಾ? ಸೊ ಈಗ ಸತ್ಯುಗದಲ್ಲೂ ಇಲ್ಲ, ಕಲಿಯುಗದಲ್ಲೂ ಇಲ್ಲ. ಕಲಿಯುಗದಲ್ಲಿ ಎಲ್ಲರ ಕರ್ಮ ವಿಕರ್ಮ ಆಗುತ್ತೆ. ಸಂಗಮ ಯುಗದಲ್ಲಿ ಏನು ಮಾಡಬೇಕು ಈ ಜ್ಞಾನ ಇದೆ ಎಲ್ಲರಿಗೆ. ಏನಂತೀರಾ? गीता में ये अक्षर ज़रूर है, अभी तुम प्रैक्टिकल में समझ रहे हो, जानते हो बाबा आया हुआ है पुरानी दुनिया को बदलने, नए बनाने। जहाँ कर्म अकर्म हो जाता उसको ही सत्युग कहा जाता। अब फिर जहाँ सब कर्म विकर्म होते हैं उसको कलियुग कहा जाता। ಈಗ ಮಕ್ಕಳೇ ನಿಮಗೆಲ್ಲ ಅರ್ಥ ಆಗ್ತಿದೆ ಪ್ರಾಕ್ಟಿಕಲ್ಲಾಗಿ. ನಮ್ಮ ತಂದೆ ಸೃಷ್ಟಿಗೆ ಬಂದ್ಬಿಟ್ಟಿದ್ದಾರೆ ಹಳೇದನ್ನು ಹೊಸದನ್ನು ಮಾಡಲಿಕ್ಕೆ. ಎಲ್ಲಿ ಕರ್ಮಗಳು ಅಕರ್ಮ ಆಗುತ್ತೆ ಅದನ್ನು ಸತ್ಯುಗ ಅಂತ ಹೇಳಲಾಗುತ್ತೆ, ಎಲ್ಲಿ ಕರ್ಮಗಳು ಬರೀ ವಿಕರ್ಮಗಳಾಗುತ್ತೆ ಅದನ್ನು ಕಲಿಯುಗ ಅಂತ ಹೇಳಲಾಗುತ್ತೆ. ಅಭಿ ಈಗ ಎಲ್ಲಿದ್ದೀರಾ? ತುಮೋ ಸಂಗಮ್ ಪರ್, ನೀವು ಮಕ್ಕಳು ಸಂಗಮ್ ಯುಗದಲ್ಲಿದ್ದೀರಾ. ಬಾಬಾ ದೋನೋ तरफ की बात समझाते हैं। सतयुग त्रेता तो है पवित्र दुनिया, वहाँ कोई पाप होता नहीं। जहाँ जब रावण राज्य शुरू होता है तभी पाप होते हैं, वहाँ विकार का नाम नहीं होता। चित्र तो सामने है, राम राज्य और रावण राज्य। ಮಕ್ಕಳೇ ಈಗ ಸಂಗಮ ಯುಗ ಇದೆ. ಬಾಬಾ ಎರಡೂ ಕಡೆ ಮಾತುಗಳನ್ನು ತಿಳಿಸ್ತಿದ್ದಾರೆ. ಸತ್ಯ ತ್ರೇತಾಯುಗದಲ್ಲಿ ನೀವು ಕರ್ಮ ಅಕರ್ಮ, ದ್ವಾಪರ ಕಲಿಯುಗದಲ್ಲಿ ಹೆಂಗೆ ರಾವಣ ರಾಜ್ಯ ಶುರುವಾಯ್ತಂದ್ರೆ ಎಲ್ಲರ ಕರ್ಮ ವಿಕರ್ಮಗಳು ಅರ್ಥಾತ್ ಪಾಪಕರ್ಮಗಳಾಗುತ್ತೆ. ಸೊ ಆ ಸತ್ಯುಗದಲ್ಲಿ ವಿಕಾರಗಳಿಲ್ಲ, ಇಲ್ಲಿ ವಿಕಾರಗಳಿದೆ. ಅದಕ್ಕೆ ಅದು ಅಕರ್ಮ, ಇಲ್ಲಿ ವಿಕರ್ಮ. ಎಂಥ ವಂಡರ್ಫುಲ್ ಮಾತಲ್ಲ. ಇದರಲ್ಲಿ ರಾಮರಾಜ್ಯ ರಾವಣ ರಾಜ್ಯದ ವ್ಯತ್ಯಾಸ ನೀವೆಲ್ಲರಿಗೆ ತಿಳಿಸ್ಕೊಡಿ ಮಕ್ಕಳೇ. ಬಾಪ್ ಸಮಜಾತೆ ಹೇ. ಇನ್ನು ಏನು ಹೇಳ್ತಾರೆ ತಂದೆ? ಬಾಬಾ ಜೋ ಭಿ ಸಮಜಾತೆ ಯೇ ಹೇ ಪಢಾಯಿ. ಇದೇನೇ ವಿದ್ಯೆ, ತಿಳುವಳಿಕೆ, ನಾಲೆಜ್ ಅಂದರೆ ತಿಳುವಳಿಕೆ ಅಲ್ವಾ. बाप के सिवाय और कोई नहीं जानता। ये पढ़ाई तो तुम्हारी बुद्धि में रहना चाहिए। बाप भी याद आता है, चक्र भी बुद्धि में आ जाता, सेकंड में सब याद आ जाता, वर्णन करने में देरी नहीं लगता। इनके 3 ಫೌಂಟೇನ್ ಜಾಡ್ ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಥರ. जाड़ हो ऐसा होता है, बीज और जाड़ सेकेंड में याद आ जाएगा ना. ವಿದ್ಯೆ ಸದಾ ಬುದ್ಧಿಯಲ್ಲಿ ಇರಬೇಕು. ಬಾಬಾ ಏನು ಓದಿಸ್ತಾರೆ, ತಂದೆನೂ ನೆನಪು ಬರ್ತಾರೆ, ಅವಾಗ ಚಕ್ರನೂ ನೆನಪು ಬರುತ್ತೆ. ಆದಿ ಮಧ್ಯ ಅಂತ್ಯ ಅಂತ ಹೇಳೋಣ, ಚಕ್ರದ ಆದಿ ಮಧ್ಯ ಅಂತ್ಯ ಅಲ್ವಾ. ಸೆಕೆಂಡಲ್ಲಿ ನೆನಪು ಬರುತ್ತೆ. ವರ್ಣನೆ ಮಾಡೋದು ಲೇಟ್ ಆಗುತ್ತೆ ಮಕ್ಕಳೇ ಅಂದಾಗ ಇದ್ರದ್ದು 3 ಫ್ಲೋರ್ಸ್ ಇದ್ದಂಗೆ. ವೃಕ್ಷ ಬೀಜ ಸೆಕೆಂಡಲ್ಲಿ ನೆನಪು ಬರುತ್ತೆ. ಇಡೀ ಜ್ಞಾನನೂ ಸೆಕೆಂಡಲ್ಲಿ ಇಮರ್ಜ್ ಆಗಿಬಿಡುತ್ತಲ್ವಾ.
तो ये बीज फलाने झाड़ का है, ऐसे इनसे फल निकलता है। ये बेहद का मनुष्य सृष्टि रूपी झाड़ कैसे है, इनका राज तुम समझते हो, समझाते हो। बच्चों को सारा समझाया है। आधा कल्प डायनेस्टी कैसे चलती है, फिर रावण राज्य होता है। तो जो सत्ययुग त्रेतायुग वासी है वही द्वापर वासी झाड़ वृद्धि को पाता जाता। ದ್ವಾಪರ ಯುಗವಾಸಿ ಫಿರ್ ವಹಿ ಕಲಿಯುಗವಾಸಿ. ಅದರ ಜೊತೆಗೆ ಮೇಲಿಂದ ಆತ್ಮಗಳೇನಿದ್ದಾರೆ ಬರ್ತಾ ಹೋಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಯಾವುದೇ ಬೀಜ ನೋಡಿದಾಗ ಇದು ಈ ಬೀಜ ಇಂಥ ಗಿಡದು, ಈ ಬೀಜ ಇಂಥ ಗಿಡದ್ದು ಅಂತ ಹೇಳ್ತಾರಲ್ವಾ, ಹಂಗೆ ಬೇಹದ್ ಮನುಷ್ಯ ಸೃಷ್ಟಿಯ ವೃಕ್ಷ ಅಂದಾಗ ಇದರ ಬೀಜರೂಪ ಚೈತನ್ಯ ವೃಕ್ಷದ ಚೈತನ್ಯ ಬೀಜರೂಪ ಯಾರಂದರೆ ಮನುಷ್ಯರ್ಯಾರು ಹೇಳಲ್ಲ ನಾನೇ ಬೀಜರೂಪ ಅಂತ, ಅದು ಒಬ್ಬರೇ ಭಗವಂತ. ಇದೆಲ್ಲ ರಹಸ್ಯಗಳನ್ನು ತಿಳಿಸ್ತಾ ಇದ್ದೀನಿ ನೀವು ಮಕ್ಕಳಿಗೆ. ಅರ್ಧ ಕಲ್ಪ ರಾಜರ ವಂಶಾವಳಿಗಳು ನಡೀತದೆ, ಸತ್ಯ ತ್ರೇತಾಯುಗ. ದ್ವಾಪರ ಕಲಿಯುಗದಲ್ಲಿ ಏನಾಗುತ್ತೆ ಇದು ನಿಮಗೆ ಗೊತ್ತಿದೆ. ಅಂದರೆ ಸತ್ಯ ತ್ರೇತಾಯುಗ ನಿವಾಸಿನೇ ದ್ವಾಪರ ಕಲಿಯುಗದಲ್ಲಿನೂ ಬರ್ತಾ ಹೋಗ್ತಾರೆ, ಅವ್ರ ಜೊತೆ ಎಡಿಷನ್ ಆಗುತ್ತೆ, ವೃದ್ಧಿ ಆಗ್ತಾ ಹೋಗುತ್ತೆ ವೃಕ್ಷ. आधा कल्प के बाद रावण राज्य होता, विकारी बन जाते. बाप से जो वर्षा मिला था वो आधा कल्प चला. नालेज सुनाकर वर्षा दिया, वो प्रारब्ध भोगी अर्थात सतयुग त्रेता में सुख पाया. उसको सुखधाम सतयुग कहा जाता. वहाँ सुख वहाँ दुख होता ही नहीं. सुख ही सुख ಅಲ್ಲ ಸತ್ಯ ತ್ರೇತಾಯುಗದಲ್ಲಿ. ಯಾಕೆಂದರೆ ಆತ್ಮ ಇಲ್ಲಿ ಮಾಡಿರೋ ಪುರುಷಾರ್ಥದ ಪ್ರಾರಬ್ಧ ಸತ್ಯ ತ್ರೇತಾಯುಗದಲ್ಲಿ ತಗೊಳುತ್ತೆ ಸುಖಧಾಮದಲ್ಲಿ. कितना सिंपल समझाते हैं, एक को समझाते हो या बहुतों को समझाते हो तो ऐसे अटेंशन देना है. वो समझता है या सिर्फ हाँ हाँ करता है, बोलो नोट करते जाओ. कोई ಶಂಕಾ हो तो पूछना, ಕೇಳ್ರಿ ಮನೆಯಲ್ಲಿ ಕೂತ್ಕೊಂಡು ಬರೀ ಹಾಂ ಹಾಂ ಅಂತಿದ್ದೀರೋ, ಬಾಬಾ ಹೇಳಿದ್ದೆಲ್ಲ ತಿಳುವಳಿಕೆಗೆ ಹೋಗ್ತಾ ಇದೆಯಾ, ಬುದ್ಧಿಗೆ ತಿಳುವಳಿಕೆ ಕೇಳ್ತಿದ್ದಾರೆ. ಮನುಷ್ಯರಿಗೆ ಜ್ಞಾನ ಹೇಳುವಾಗ್ಲೂ ನೀವು ಅಟೆನ್ಷನ್ ಕೊಡಿ. ಸುಮ್ಮನೆ ಹ್ಞೂ ಅಂತಿದ್ದಾರೋ ಅಥವಾ ಏನು ಬರ್ಕೊಳ್ರಿ ಅಂತ ಹೇಳ್ರಿ, ಅವ್ರಿಗೆಲ್ಲ ಬುದ್ಧಿಗೆ ಹೋಗಬೇಕು, ಬರ್ಕೊಂಡ್ಮೇಲೆ ರಿವೈಸ್ ಆಗಬೇಕು. ಮತ್ತು ಏನಾದ್ರೂ ಡೌಟ್ ಇದ್ದರೆ ಕೇಳಿ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ ಬಾಬೂರು. ಜೋ ಕೋಯಿ ಬಾತ್ ನೈ ಜಾನ್ತಾ ವೋ ಹಮ್ ಸಮझाते हैं, ತುಮ್ ಕುಚ್ ಭಿ ಜಾನ್ತೆ ನೈ ವೋ ಪೂಚೆಂಗೆ ಫಿರ್ ಕ್ಯಾ. ಅಂದರೆ ಏನು ಮಾತು ಗೊತ್ತಿಲ್ವೋ ಅದು ಹೇಳ್ತೀವಿ, ಬಟ್ ಏನೂ ಅವ್ರಿಗೆ ಗೊತ್ತೇ ಇಲ್ಲ ಅಂದರೆ ಅವ್ರು ಏನು ಪ್ರಶ್ನೆ ಕೇಳ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯನೂ ಒಂದು ಇದೆಯಾ ಅಂತಲೂ ಮನುಷ್ಯರು ಯೋಚನೆ ಮಾಡೋಕ್ಕಾಗಲ್ಲಲ್ವಾ. ಬಾಬಾ ತ ಎಷ್ಟು ಖುಷಿ ಆಗಬೇಕಲ್ವಾ, ನಮಗೇನೇನು ಹೇಳ್ತಾ ಇದ್ದಾರೆ ಬಾಬಾ ಅವರು. बाबा तो इस बेहद जाड़ का राज समझाते हैं. ये नॉलेज अभी तुम समझते हो, बाप ने समझाया है. तुम 84 के चक्र में कैसे आते हो ये अच्छी रीति नोट करो, फिर इस पर विचार करना है. जैसे टीचर ऐसे देते हैं फिर घर में जाकर रिवाइज कर आते हैं, तुम भी ये नॉलेज देते हो तो फिर देखो क्या होता है. पूछते रहो, एक एक बात अच्छी रीति समझाओ. बाप टीचर का कर्तव्य समझाकर फिर गुरु का समझाओ. ತಂದೆ ಹೇಳೋದು ಒಂದು ವೃಕ್ಷ ಬೀಜ, ಬೇಹದ್ ವೃಕ್ಷದ ಬಗ್ಗೆ ಎಲ್ಲ ರಹಸ್ಯಗಳನ್ನು ತಿಳಿಸ್ತಿದ್ದಾರೆ ಬಾಬಾ. ಈ ಜ್ಞಾನ ಈಗ ನಿಮ್ಗೆ ಅರ್ಥ ಆಗ್ತಿದೆ, ಇದೂ ಹೇಳಬೇಕು. ಮತ್ತು 84 ಜನ್ಮಗಳನ್ನು ಹೆಂಗೆ ತಗೊಂಡು ಬಂದ್ವಿ ಅದನ್ನು ಹೇಳಿ. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಆಮೇಲೆ ನೀವು ವಿಚಾರ ಮತನ ಮಾಡಬೇಕು. ಮಕ್ಕಳಿಗೆ ಶಾಲೆಯಲ್ಲಿ ಹೆಂಗೆ ಎಸ್ಸೆ ಕೊಟ್ಟರೆ ಮಕ್ಕಳೋಗಿ ಮನೆಯಲ್ಲಿ ವಿಚಾರ ಮಾಡಿ ಬರ್ಕೊಂಬರ್ತಾರೋ ಹಂಗೇ ಯಾರಿಗಾದರೂ ಜ್ಞಾನ ಕೊಟ್ಟರೆ ಬಿಟ್ಟುಬಿಡಬೇಡಿ, ಕೇಳ್ತಾ ಇರಿ, ರಿವೈಸ್ ಮಾಡಿಸ್ತಾ ಇರಿ. ಟೀಚರ್ ಹೆಂಗೆ ಬಂದು ತಿಳಿಸ್ತಾರೆ, ಆಮೇಲೆ ಗುರು ಏನು ಅನ್ನೋದು ತಿಳಿಸ್ಕೊಡಿ. ಉನ್ಕೋ ಬುಲಾಯಾ ಹಿ ಹೇ ಆಕರ್ ಹಮ್ ಪತಿತೋं को पावन बनाओ. ಆತ್ಮ ಪಾವನ್ बनती है तो शरीर भी पावन मिलता है. जैसा सोना वैसे जेवर बनता. 24 कैरेट का सोना उठाएंगे तो काद नहीं डालेंगे तो जेवर भी ऐसे सतो प्रधान बनेंगे. अलाय डालने से तमो प्रधान बन पड़े हैं.
ಪೆಹಲೆ ಪೆಹಲೆ ಭಾರತ್ 24 ಕ್ಯಾರೆಟ್ ಕಾ. ಕೇಳ್ರಿ ಏನು ಹೇಳ್ತಾರೆ ಬಾಬಾ, ಸೋನೆ ಕಿ ಚಿಡಿಯಾ ಥಾ ಭಾರತ. 24 ಕ್ಯಾರೆಟ್ ವಜ್ರ ವೈಡೂರ್ಯಗಳ ಈ ಒಂದು ಚಿನ್ನದ ಪಕ್ಷಿ ಥರ ಇತ್ತಿದು. ಆತ್ಮ ಈಗ ಚಿನ್ನ 74 ಕ್ಯಾರೆಟ್ ಅಂದರೆ ಒಡವೆನೂ ಅಲಾಯ್ ಮಿಕ್ಸ್ ಮಾಡಿಲ್ಲ ಅಂದರೆ ಅಷ್ಟೇ ಶುದ್ಧವಾದ ಗೋಲ್ಡಿಂದ ಆಗುತ್ತೆ. ಅಲಾಯ್ ಮಿಕ್ಸ್ ಆದರೆ ಅದಕ್ಕೆ ಬೆಲೆ ಕಡಿಮೆ ಆಗುತ್ತೆ. ಹಂಗೆ ಆತ್ಮನೂ 24 ಕ್ಯಾರೆಟ್ ಇದ್ದಿದ್ದು ನಿಧಾನಕ್ಕೆ, ಶರೀರನೂ ಹಂಗೆ ಇತ್ತು ಸತ್ಯುಗದ್ದು, ನಿಧಾನಕ್ಕೆ ನೋಡಿ ಈಗ ಹೆಂಗಿದೆ ಶರೀರ ಆತ್ಮ. ಇದೆಲ್ಲ ಕ್ಲಿಯರ್ ಮಾಡಿ ಮಕ್ಕಳೆಂತಿದ್ದಾರೆ ಅಂದರೆ 24 ಕ್ಯಾರೆಟ್ ಅಂದರೆ ಸಂಪೂರ್ಣ ಸತೋ ಪ್ರಧಾನ ಪ್ರಪಂಚ ಇತ್ತು, ಹೊಸ ಜಗತ್ತು, ಅದು ಸ್ವರ್ಗ ಅಂತ ಹೇಳ್ರಿ. ये बाप ही समझाते हैं और कोई मनुष्य लोग नहीं जानते. सिर्फ बुलाते आकर पावन बनाओ सो तो गुरु का काम है. वानप्रस्थ अवस्था में मनुष्य गुरु करते. वाणी से परे स्थान तो इनकॉर्पोरियल वर्ल्ड है जहाँ आत्माएं रहते हैं. यह है कॉर्पोरियल वर्ल्ड, दोनों का ये मेल है. वहाँ तो शरीर है ही नहीं, वहाँ कोई कर्म नहीं होता. ಅಂದರೆ ಗುರು ಬಾಬಾ ಟೀಚರಾಗಿ ಹೆಂಗೆ ಆದಿ ಮಧ್ಯ ಅಂತ್ಯದ ಜ್ಞಾನ ಶಿಕ್ಷಣ ಕೊಡ್ತಿದ್ದಾರೆ. ಸದ್ಗುರುವಾಗಿ ನಾವೇನು ಕರೆದ್ವಿ, ಬಾಬಾ ಬಂದು ಪಾವನ ಮಾಡು. ಸೊ ಪಾವನ ಮಾಡೋ ಕೆಲಸ ಸದ್ಗುರುದು ಅಂದಾಗ ಏನು ಮಾಡ್ತಿದ್ದಾರೆ ಬಾಬಾ, ನಾವೇನು ಹೇಳಿದ್ವಿ, ಬಾಬಾ ಬಂದ್ಬಿಡು ಅಂದರೆ ಮನುಷ್ಯರು ವಾನಪ್ರಸ್ಥ ಅವಸ್ಥೆಯಲ್ಲಿ ಗುರುಗಳನ್ನು ಮಾಡ್ಕೊಳ್ತಾರೆ. ಯಾಕೆ, ಪಾವನರಾಗಿ ಇವತ್ತೆಲ್ಲ ನಾಳೆ ಹೋಗ್ತೀವಿ ಅಂತ. ಹಂಗೆ ನೀವು ಮಕ್ಕಳು ವಾಣಿಯಿಂದ ದೂರ ಸ್ಥಾನ ಬ್ರಹ್ಮಲೋಕ, ನೀವೆಲ್ಲರೂ ವಾಪಸ್ ಬರಬೇಕಾಗಿದೆ. ಅದಕ್ಕೆ ಸದ್ಗುರುವಿನ ಶ್ರೀಮತದ ಪ್ರಮಾಣ ದೇಹ ಸಹಿತ ಜಗತ್ತನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಯಾಕೆ, ಇದು ಸಾಕಾರ ಜಗತ್ತು, ಪರ್ಮನೆಂಟ್ ಇಲ್ಲಲ್ಲ. ಈಗೇನಾಗಿದೆ, ಎರಡರ ಮೇಳ. ವहाँ तो शरीर ही नहीं, वहाँ कोई कर्म नहीं होता. ಅಂದರೆ ಈ ಕಾರ್ಪೋರಿಯಲ್ ವರ್ಲ್ಡ್, ಇನ್ಕಾರ್ಪೋರಿಯಲ್ ವರ್ಲ್ಡ್ ಅಂದರೆ ನಿರಾಕಾರಿ ಪ್ರಪಂಚ, ಸಾಕಾರಿ ಪ್ರಪಂಚ ಎರಡು ಏನು ಅನ್ನೋದು ಗೊತ್ತಾಯಿತು. ಈಗ ತಂದೆಯನ್ನು ನೆನಪು ಮಾಡಿ ಹೊರಡಬೇಕು. ಎಲ್ಲಿ ಪರಮಧಾಮದಲ್ಲಿ ಶರೀರನೂ ಇಲ್ಲ, ಕರ್ಮಗಳೂ ಇಲ್ಲ. ಬಾಪ್ ಮೇ ತೋ ಸಾರಿ ನಾಲೆಜ್ ಹೈ. 3 ಲೋಕಗಳ 3 ಕಾಲಗಳ ಸಂಪೂರ್ಣ ಜ್ಞಾನ ತಂದೆಯಲ್ಲಿದೆ. ड्रामा प्लान अनुसार उनको कहा ही जाता है नॉलेजफुल. वो चैतन्य सत्य चित्त आनंद स्वरूप होने के कारण उनको नॉलेजफुल कहा जाता है. बुलाते भी है हे पतित पावन नॉलेजफुल शिव बाबा. उनका नाम सदैव शिव ही है. बाकी आत्माएं सब आती है पाठ बजाने, तो भिन्न भिन्न नाम धारण करती है. बाप को बुलाते हैं परंतु उनको कुछ भी समझ नहीं रहती है. ಬಾಬಾ ಹೇಳೋದು ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ, ಬಾಬಾನಲ್ಲೇ ಎಲ್ಲ ಜ್ಞಾನ ಇರೋದ್ರಿಂದ ಅವರನ್ನು ಜ್ಞಾನ ಸಾಗರ ಅಂತ ಹೇಳಲಾಗುತ್ತೆ. ಸತ್ಯ ಚಿತ್ತ ಆನಂದ ಸ್ವರೂಪ ಆಗೋ ಕಾರಣ ಅವ್ರು ನಾಲೆಜ್ಫುಲ್. ನಿರಂತರ ಆನಂದದಲ್ಲಿರಬೇಕಂದ್ರೆ ಏನು ನಡೀತಿದೆ ಅದರದ್ದು ಸಂಪೂರ್ಣವಾದ ಜ್ಞಾನ ಇದೆ. ಅದಕ್ಕೇ ಅದರ ಪ್ರಭಾವ ಆಗ್ತಾ ಇಲ್ಲ ಸ್ಥಿತಿ ಮೇಲೆ. ಭಗವಂತ ಅದಕ್ಕೆ ತಾನೇ ಅವ್ರಿಗೆ ಹೇಳೋದು. ಅವ್ರ ಪತಿತ ಪಾವನ ಜ್ಞಾನ ಸಾಗರ ಶಿವ ಬಾಬಾ. ಅವ್ರ ಹೆಸರು ಸದಾ ಶಿವನೇ, ಬೇರೆ ಹೆಸರಲ್ಲ. ಬೇರೆ ಹೆಸರು ಕರ್ತವ್ಯದಲ್ಲಿ ಇಟ್ಕೊಂಡಿದ್ದಾರೆ, ಬಟ್ ರಿಯಲ್ ಹೆಸರು ಶಿವ. ಬಾಕಿ ಆತ್ಮಗಳೆಲ್ಲರೂ ಅವ್ರವ್ರ ಪಾರ್ಟ್ ಮಾಡಲಿಕ್ಕೆ ಬರ್ತಾರೆ, ಭಿನ್ನ ಭಿನ್ನ ಶರೀರಗಳನ್ನು ತಗೋತಾರೆ. ನೋಡಿ, ಶರೀರಗಳು ತಗೊಂಡಂಗೆ ಭಿನ್ನ ನಾಮ ರೂಪ ದೇಶ ಕಾಲದಲ್ಲಿ ಆತ್ಮ ಪ್ರಯಾಣ ಮಾಡುತ್ತೆ. ಜನನ ಮರಣ, ಜನನ ಮರಣ, ಎಷ್ಟು ವಂಡರ್ಫುಲ್, ಎಷ್ಟು ದೊಡ್ಡ ಪ್ರಯಾಣ ಅಲ್ಲ. ತಂದೆಯನ್ನು ಕರೀತಾರೆ. ಮನುಷ್ಯರಿಗೆ ಬಾಬಾ ಹೇಳ್ತಾರೆ ಸ್ವಲ್ಪನೂ ತಿಳುವಳಿಕೆ ಇಲ್ಲ. ನಾವು ಕರಿತಿದ್ದೀವಿ ಅಂದರೆ ಇಲ್ಲಿಲ್ಲ ಅಂತ ತಾನೆ. ಕರಿತಿದ್ದೀವಿ ಅಂದ್ರೇ ಸರ್ವವ್ಯಾಪಿ ಅಲ್ಲ ಅನ್ನೋದು ಒಟ್ಟೋಗುತ್ತೆ. ज़रूर भाग्यशाली रथ भी होगा जिनमें बाप प्रवेश कर तुमको पावन दुनिया में ले जाए. तो बाप समझाते हैं, मीठे मीठे बच्चों, मैं उनके तन में आता हूँ जो बहुत जन्मों के अंत में पूरा 84 जन्म लेते. भाग्यशाली रथ पर आना पड़ता है.
पहले नंबर में तो है श्री कृष्ण, वो है नई दुनिया का मालिक। फिर वही नीचे उतरते हैं, गोल्डन एज से सिल्वर कापर आयरन एज में आकर पड़ते हैं। अभी फिर तुम आयरन एज में से गोल्डन बन रहे हो। बाप कहते हैं सिर्फ मुझ अपने बाप को याद करो जिनमें प्रवेश किया है। उनकी आत्मा में तो ज़रा भी नॉलेज नहीं थी। इनमें मैं प्रवेश करता हूँ, इसलिए इनको भाग्यशाली रत्न कहा जाता है। नहीं तो सबसे ऊंच तो ये लक्ष्मी नारायण है, उनमें प्रवेश करना चाहिए, परंतु उनमें परमात्मा प्रवेश नहीं करते हैं, इसलिए उनको भाग्यशाली रत्न नहीं कहा जाता। रथ में आकर पतितों को पावन बनाना है ना, तो ज़रूर कलयुगी तमो प्रदान होगा। खुद कहते हैं मैं बहुत जन्मों के अंत में आता हूँ। गीता में भी ये अक्षर एक्यूरेट है। गीता को ही सर्वशास्त्रमयी ಶಿರೋಮಣಿ कहा जाता। ಬಾಬಾ ಹೇಳೋದು, ನೀವೆಲ್ಲ ನನ್ನನ್ನು ಕರಿತೀರಾ ಪಾವನ ಮಾಡು ಅಂದರೆ, ಡೆಫಿನೆಟ್ಲಿ ನಾನು ನಿರಾಕಾರ ಯಾವುದೋ ಭಾಗ್ಯಶಾಲಿ ರಥದಲ್ಲಿ ಬಂದು ನಿಮ್ಮನ್ನು ಪಾವನ ಮಾಡಬೇಕಲ್ವಾ. ಸೊ ಅಂದಾಗ ನಾನು ಎಲ್ಲಿ ಪ್ರವೇಶ ಮಾಡ್ತೀನಿ, ಅವರಿಗೆ ಈ ಸ್ವಲ್ಪನೂ ಜ್ಞಾನ ಇರಲ್ಲ. ಬಂದು ನಾನು ಇಷ್ಟೇ ಹೇಳ್ತೀನಿ, ಮಕ್ಕಳೇ ಈಗ ಅಯನ್ ಸಮಾನ ಇರೋರು ಗೋಲ್ಡನ್ ಆಗಬೇಕು, ಅದಕ್ಕೆ ನಾನು ನಿಮ್ಮ ತಂದೆಯನ್ನು ಆತ್ಮ ಅಂತ ತಿಳಿದು ನೆನಪು ಮಾಡಿ ಯಾರಲ್ಲಿ ಬರ್ತೀನಿ ಅವ್ರ ಭಾಗ್ಯಶಾಲಿ ರಥ. ಆ್ಯಕ್ಚುಲಿ ಹೈಯೆಸ್ಟ್ ಅಂದರೆ ಲಕ್ಷ್ಮೀನಾರಾಯಣ ಸೃಷ್ಟಿಯಲ್ಲಿ, ಯಾಕೆಂದರೆ ಪವಿತ್ರ ಸತೋಪ್ರಧಾನ ಆತ್ಮ. ಪರಮಾತ್ಮ ಬರಬೇಕು ಅಂಥ ಶರೀರದಲ್ಲಿ ಬರಬೇಕು, ಬಟ್ ಆದರೆ ನಾನು ಅಲ್ಲಿ ಬರೋಕ್ಕಾಗಲ್ಲ ಮಕ್ಕಳೇ. ಅಂತಿಮ ಜನ್ಮಗಳ ಅಂತಿಮ ಸಮಯದಲ್ಲಿ ನಾನು ಬರ್ತೀನಿ ಅಂತ ಗೀತೆಯಲ್ಲಿ ಇದು ಅಕ್ಯುರೇಟ್ ಆಗಿದೆ. ಯಾರಲ್ಲಿ ಬರ್ತೀನಿ ಅವ್ರಿಗೂ ಜ್ಞಾನ ಇಲ್ಲ, ಅವರನ್ನೇ ಬಂದು ಶ್ರೇಷ್ಠ ಮಾಡ್ತೀನಿ ಅಂತ ತಾನೇ ಹೇಳೋದು. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆ. ಸಂಗಮ ಯುಗದಲ್ಲಿ ತಂದೆ ಬಂದು ಬ್ರಾಹ್ಮಣ ಕುಲ ಹಾಗೂ ದೇವತಾ ಕುಲದ ಸ್ಥಾಪನೆ ಮಾಡ್ತಿದ್ದಾರೆ. ಬಹಳ ಜನ್ಮಗಳ ಅಂತಿಮ ಅರ್ಥಾತ್ ಸಂಗಮ ಯುಗದಲ್ಲಿ ತಂದೆ ಬರ್ತಾರೆ. ಬಾಪ್ कहते मैं जीव बीज रूप हूँ, कृष्ण तो है सतयुग का रहवासी, उनको दूसरी जगह तो कोई देख न सके, पुनर्जन्म में तो नाम रूप देश काल सब बदल जाता, फीचर्स ही बदल जाते हैं। पहला छोटा बच्चा सुंदर होता है, फिर बड़ा होता है, वो फिर शरीर छोड़ दूसरा छोटा होता है। ये बना बनाया खेल ड्रामा के अंदर फिक्स है। दूसरा शरीर लिया तो उनको कृष्ण नहीं कहेंगे, उस दूसरे शरीर पर नाम आदि फिर दूसरा पड़ेगा। समय फीचर स्थिति तारीख आदि सब बदल जाता, वर्ल्ड की हिस्ट्री जाग्राफी फिर रिपीट होते हैं, तो ये ड्रामा रिपीट होता रहता। सतो रजो तमो में आना ही है, सृष्टि का नाम युग का नाम बदलता रहता है. ಕೇಳಿ ಬಾಬಾ ಹೇಳೋದು ಅಂದರೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆ ಅದರಲ್ಲಿನೂ ಇದೆ. ನಾನು ಧರ್ಮಸ್ಥಾಪನೆ ಮಾಡೋಕ್ಕೆ ಬರ್ತೀನಿ ಅಂತಂದರೆ ಏನು ಬಾಬಾ ಹೇಳೋದು, ಬ್ರಾಹ್ಮಣ ಕುಲ ದೇವಿ ಕುಲದ ಅರ್ಥಾತ್ ದೇವತಾ ಕುಲದ ಸ್ಥಾಪನೆ ಮಾಡ್ತಾರೆ. ಬಹಳ ಅಂತಿಮ ಜನ್ಮಗಳ ಅಂತಿಮ ಸಮಯದಲ್ಲಿ ಬ್ರಹ್ಮನಲ್ಲಿ ಬರ್ತಾರೆ. ಅರ್ಥಾತ್ ನಾನು ನಿಮ್ಮನ್ನು ಪಾವನ ಮಾಡೋಕ್ಕೆ ಸಂಗಮ ಯುಗದಲ್ಲೇ ಬರೋದು, ನಾನು ಬೀಜ ರೂಪನಾಗಿದ್ದೀನಿ. ಸತ್ಯುಗದ ರೆಹವಾಸಿ ಶ್ರೀಕೃಷ್ಣ, ಆ ಕೃಷ್ಣನ ರೂಪದಲ್ಲಿ ಬೇರೆ ಯಾವ ಯುಗದಲ್ಲಿ ಅದೇ ನಾಮರೂಪದಲ್ಲಿ ಅವ್ರು ಬರೋಕ್ಕಾಗಲ್ಲ. ಕೃಷ್ಣನ ಆತ್ಮ ಇನ್ನೊಂದು ಜನ್ಮ ಈ ಶರೀರ ಬಿಟ್ಟು ಇನ್ನೊಂದು ತೊಗೊಂಡ್ರೆ ಅಲ್ಲಿ ಅದೇ ಹೆಸ್ರು ಹೆಂಗಿಡ್ತಾರೆ, ಇನ್ನೊಂದು ರೂಪ ಶರೀರದ್ದು ಇನ್ನೊಂದು ಹೆಸರು. ಹಂಗೆ ಎಲ್ಲ ಆತ್ಮಗಳು ಒಂದೇ ನಾಮರೂಪದಲ್ಲಿ ಎಲ್ಲ ಜನ್ಮಗಳಲ್ಲಿ ಬರಲ್ಲ. ನಾಮರೂಪ ದೇಶ ಕಾಲ ಎಲ್ಲರದು ಚೇಂಜ್ ಆಗುತ್ತೆ ಮಕ್ಕಳೇ. ವರ್ಲ್ಡ್ ಹಿಸ್ಟ್ರಿ ಜಾಗ್ರಫಿ ಹೂಬಹು ರಿಪೀಟ್ ಆಗುತ್ತೆ ಅಂದಾಗ, ಅಂದರೆ ಒಂದು ಶರೀರದ ಹೆಸರು ಫೀಚರ್ಸ್ ಲಕ್ಷಣಗಳೇನಿತ್ತೋ ಅದು ಎಲ್ಲ ಪ್ರತಿ ಜನ್ಮದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನಾಮರೂಪ ತಿಥಿ ತಾರೀಖು ಎಲ್ಲದೂ ಚೇಂಜ್ ಆಗುತ್ತೆ ಅಂತಾರೆ ಬಾಬವರು. ಸೃಷ್ಟಿನೂ ಹಂಗೆ ಯುಗ ಬದಲಾವಣೆ ಆಗ್ತಾ ಹೋಗುತ್ತೆ ಸಮಯ ಚೇಂಜ್ ಆದಾಗೆ. ಅಂದರೆ ಎಲ್ಲ ಆತ್ಮಗಳು ಸತೋ ರಜೋ ತಮೋದಲ್ಲಿ ಬರಬೇಕು, ಪ್ರಕೃತಿನೂ ಅಷ್ಟೆ. ಅಭಿ ಯಹೇ ಸಂಗಮ ಯುಗ, ಈಗೇನಿದೆ ಸಂಗಮ ಯುಗ. ಮೈ ಆತಾ ಹಿ ಹೂँ ಸಂಗಮ್ ಪರ್ ಮೈ ತುಮಕೋ ಸಾರಿ ದುನಿಯಾ ಕಿ ಹಿಸ್ಟ್ರಿ ಜಾಗ್ರಫಿ ಸತ್ಯ ಬತಾತಾ ಹೂँ.
ಪರಮಾತ್ಮ ನೋಡಿ ಎಷ್ಟು ನಿರಹಂಕಾರಿ. ಅರೆ ಮಕ್ಕಳೇ, ನಾನು ಬರೋದೇನೆ ಸಂಗಮ ಯುಗದಲ್ಲಿ ಬಂದು ನಾನು ಇಡೀ ವಿಶ್ವದ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಏನು ಸತ್ಯ ಇದೆ ಅದನ್ನೇ ಬಂದು ಹೇಳ್ತೀನಿ. ಆದಿ ಸೆ ಲೇಕರ್ ಅಂತಕ್ಕೆ ಅವ್ರು ಕೋಯಿ ಜಾನ್ತಾ ನಹಿ. ಆದಿಯಿಂದ ಅಂತ್ಯದವರೆಗೆ ಯಾರಿಗೂ ಗೊತ್ತಿಲ್ಲ. सत्युग की आयु कितनी थी ये पता न होने के कारण लाखों वर्ष कह देते. अभी तुम्हारी बुद्धि में सब बातें हैं. तुम्हें अंदर में ये पक्का करना है कि बाप टीचर सतगुरु है, जो फिर सतो प्रदान बनने के लिए बहुत अच्छी युक्ति बताते हैं. ತಂದೆ ಜ್ಞಾನ ಸಾಗರ ಅಲ್ವಾ, ಬಂದು ಇಡೀ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ಹೇಳ್ತಾರೆ. ಅಂದಮೇಲೆ ಆದಿಯಿಂದ ಅಂತ್ಯದವರೆಗೆ ಏನು ನಮಗೆ ಗೊತ್ತಿರಲಿಲ್ವೋ ಅದೆಲ್ಲ ಹೇಳ್ತಿದ್ದಾರೆ. ಸತ್ಯುಗದ ಆಯುಷ್ ಎಷ್ಟಿತ್ತು, ಜನ್ಮಗಳೆಷ್ಟು ತಗೋತೀವಿ ಎಲ್ಲ ಹೇಳ್ತಾರೆ. ಇದು ಗೊತ್ತಿಲ್ಲದೆ ಇರೋದ್ರಿಂದ ಏನು ಮಾಡಿದ್ರು, ಜನ್ಮನೂ ಲಕ್ಷಾಂತರ ವರ್ಷ ಹಾಕಿದ್ರು, ಆಯುಷ್ಯನೂ ಸೃಷ್ಟಿದು ಲಕ್ಷಾಂತರ ವರ್ಷ ಹಾಕ್ಬಿಟ್ರು. ಈಗಿದು ಪಕ್ಕಾ ಮಾಡ್ಕೋಬೇಕಾಗಿದೆ. ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿ ಬಂದು ಪಾಠ ಮಾಡ್ತಿದ್ದಾರೆ, ಪಾಲನೆ ಕೊಡ್ತಿದ್ದಾರೆ. ನಮ್ಮನ್ನು ಸತೋ ಪ್ರಧಾನರನ್ನು ಮಾಡಲಿಕ್ಕೆ ಯುಕ್ತಿ ಹೇಳ್ತಿದ್ದಾರೆ. ಯುಕ್ತಿ ಯಾವುದು? ಗೀತಾ ಮೇ ಭಿ ಹೇ ದೇಹ ಸಹಿತ ದೇಹ ಕೆ ಸಬ್ ಧರ್ಮ ಚೋಡ್ अपने को आत्मा समझो, वापस अपने घर ज़रूर जाना है. भक्ति मार्ग में कितनी मेहनत करते हैं. भगवान पास जाने के लिए वो है मुक्ति धाम, कर्म से मुक्त. हम इनकॉर्पोरियल दुनिया में जाकर बैठते हैं. पाठदारी घर गया तो पाठ से मुक्त हुआ ना. ಎಷ್ಟು ಸಿಂಪಲ್ ಲಾಜಿಕ್ ಬಾಬಂದು. ಅಟೆನ್ಷನ್ ಪ್ಲೀಸ್. ಏನೋ ಯುಕ್ತಿ ಪಾವನ ಆಗೋಕ್ಕೆ, ದೇಹ ಸಹಿತ ದೇಹದ ಸಂಬಂಧಗಳನ್ನು ಮರೆತು ನಾನೊಬ್ಬ ನನ್ನ ಆತ್ಮ ಅಂತ ತಿಳಿದು ನೆನಪು ಮಾಡಿ ಮಕ್ಕಳೇ ವಾಪಸ್ ಮನೆಗೆ ಬರಲೇಬೇಕು. ಭಕ್ತಿ ಮಾರ್ಗದಲ್ಲಿ ಎಷ್ಟು ಕಷ್ಟಪಟ್ರಿ, ಭಗವಂತ ನಿನ್ನ ಹತ್ರ ಬರಬೇಕಪ್ಪ ಕರ್ಕೊಂಡೋಗು ಅಂತ. ಈಗ ನಾನು ಬಂದಿದ್ದೀನಿ ಅಂದರೆ ರೆಡಿ ಆಗಬೇಕಲ್ವ ಮಕ್ಕಳೇ. ಮುಕ್ತಿಧಾಮ ಎಲ್ಲಿ ಕರ್ಮದಿಂದ ಮುಕ್ತ, ಎಲ್ಲ ಬಂಧನಗಳಿಂದ ಮುಕ್ತ. ಅಲ್ಲಿ ಹೋಗೋಕ್ಕೆ ಎಲ್ಲರಿಗೂ ಇಷ್ಟ. ಬಟ್ ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲ ಬಂದು ನಿರಾಕಾರಿ ಪ್ರಪಂಚದಲ್ಲಿ ಕೂತ್ಕೋತೀರಾ ಅಂದರೆ ಪಾತ್ರಧಾರಿಗಳು ಪಾರ್ಟ್ ಮಾಡಿದ ಮೇಲೆ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಪಾರ್ಟಿಂದ ಮುಕ್ತ ಅಂತ. ಅದು 2 ಗಂಟೆ ಪಾಠ ಮಾಡ್ತಾರೆ, 3 ಗಂಟೆನೋ. ಹಂಗೇನೆ ನಾವು ನಮ್ಮ ಮನೆ ಪರಮಧಾಮಕ್ಕೆ ಹೋಗಿ ಕೂತ್ಕೋತೀವಿ ಅಂದರೆ ಎಲ್ಲ ಪಾರ್ಟಿಂದ ಮುಕ್ತರಾಗ್ಬಿಡ್ತೀವಿ. ಬಟ್ ಆ ಮುಕ್ತಿಯ ಅನುಭವ ಇಲ್ಲೇ ಮಾಡಬೇಕು. ಅಲ್ಲಿ ಹೋದ್ಮೇಲೆ ಗೊತ್ತಾಗಲ್ಲ ನಾವು ನಮ್ಮ ತಂದೆ ಹತ್ರ ಕೂತಿದ್ದೀವಿ ಅಂತ. ಅಲ್ಲಿನ ಮುಕ್ತಿಯ ಸುಖ, ಮುಕ್ತಿಯ ಸನಾಟ, ಶಾಂತಿ ಏನಿದೆ, ನನ್ನ ಮನೆಯ ನಿಜದ ಆನಂದ ಸುಖ, ಅದನ್ನು ಇಲ್ಲೇ ಅನುಭವ ಮಾಡಿ ಮಕ್ಕಳೇ ಅಂತಾರೆ ಬಾಬಾ. सब चाहते हैं मुक्ति पाए, मोक्ष तो किसको मिल न सके. ये ड्रामा अनादि अविनाशी है. कोई कहे ये पार्ट आने जाने का हमको पसंद नहीं, परंतु इसमें कोई कुछ नहीं कर सकते. ये अनादि ड्रामा बना हुआ है. एक को भी मोक्ष नहीं पा सकते. ये मिलता ही नहीं है ना, सिगोदे इल्लಲ್ಲ मोक्ष. वो सब अनेक प्रकार की मनुष्य मत है. ये है श्रीमत श्रेष्ठ बनाने के लिए. मनुष्य को श्रेष्ठ नहीं कहेंगे, देवताओं को श्रेष्ठ कहा जाता. उनके आगे सब नमन करते हैं ना, तो सब श्रेष्ठ ठहरे. कृष्ण देवता वैकुंठ का प्रिंस है, वो यहाँ कैसे आएगा. ತಂದೆ ಹೇಳ್ತಿರೋದು, ಈ ಕೆಲವರು ಏನು ಹೇಳ್ತಾರೆ, ನಾವು ಮುಕ್ತಿ ಹೊಟ್ಟೋಗ್ಬೇಕು ಅಂತ. ಬಾಬಾ ಹೇಳ್ತಾರೆ ಮೋಕ್ಷ ಇಲ್ಲ, ಮುಕ್ತಿ ಇದೆ, ಹೋಗಿ ಕೂತ್ಕೋತೀರಾ ಆಮೇಲೆ ಪಾಠ ಇಳಿತೀರಾ. ಈ ಕೆಲವ್ರು ಏನು ಹೇಳ್ತಾರೆ, ನಮ್ಗೆ ಇಷ್ಟ ಇಲ್ಲ ಇಲ್ಲಿ ಪಾಠ ಮಾಡೋಕ್ಕೆ, ನಾವು ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಅವರು ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಇದು ಅನಾದಿ ಮಾಡಲ್ಪಟ್ಟಂಥ ನಾಟಕ ಮಕ್ಕಳೇ. ಇದು ಯಾರ ಕೈಯಲ್ಲಿಲ್ಲ. ಭಗವಂತನೂ ಏನು ಮಾಡೋಕ್ಕಾಗಲ್ಲಲ್ಲ. ಅವರು ಅನಾದಿ, ನೀವು ಆತ್ಮ ಅನಾದಿ, ಡ್ರಾಮಾ ಅನಾದಿ. ಇದನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ನಾನು ಬಂದಿರೋ ಇದೆಲ್ಲ ಅನೇಕ ಪ್ರಕಾರದ ಮನುಷ್ಯ ಮತಗಳು ಯಾವುದು ಇಲ್ವೋ ಅದನ್ನು ಹೇಳ್ತಾರೆ. ಶ್ರೀಮತ ನಿಮ್ಮನ್ನು ಶ್ರೇಷ್ಠ ಮಾಡಲಿಕ್ಕೋಸ್ಕರ ಕೊಡ್ತಿದ್ದೀನಿ. ಮನುಷ್ಯರು ಶ್ರೇಷ್ಠರಲ್ಲ, ದೇವತೆಗಳನ್ನು ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಆ ಶ್ರೇಷ್ಠ ಅನ್ನೋದು ಅವರೇ ಪ್ರೂವ್ ಮಾಡ್ಕೋತಾರೆ. ದೇವತೆಗಳ ಮುಂದೆ ಹೋಗಿ ನಮನ ಮಾಡೋದು, ಪೂಜೆ ಮಾಡೋದು ಮಾಡ್ತಾರೆ ಅಂದರೆ ನಾನು ಹಂಗಿಲ್ಲ ಅಂತ ತಾನೇ. ಅದಕ್ಕೆ ಅವ್ರಿಗೆ ಅರ್ಥ ಆಗಬೇಕು.
ಕೃಷ್ಣ ವೈಕುಂಠದ ಪ್ರಿನ್ಸು, ಶ್ರೇಷ್ಠರಲ್ಲಿ ಶ್ರೇಷ್ಠ. ಅವ್ರು ಈ ಕಲಿಯುಗದಲ್ಲಿ ಹೆಂಗೆ ಬರೋದು? ना उसने गीता सुनाई, शिव के आगे जाकर कहते हैं हमको मुक्ति दो, वो कभी जीवन मुक्ति जीवन बंद में नहीं आते हैं, इसलिए उनको पुकारते हैं मुक्ति दो, बाबा बम बम बोले मुक्ति ಕೊಡೋ, ಜೀವನ್ ಮುಕ್ತಿ भी वही देते हैं. ತಂದೆ ಹೇಳೋದು ಶಿವನ ಮುಂದೆ ಹೋಗಿ ಕೇಳ್ತಾರೆ ಮುಕ್ತಿ ಕೊಡು ಅಂತ. ಕೃಷ್ಣ ಇಲ್ಲಿ ಬರೋಕ್ಕೂ ಆಗಲ್ಲ, ಅವ್ರು ಇಲ್ಲಿ ಗೀತೆ ಹೇಳೋಕ್ಕೂ ಆಗಲ್ಲ. ತಂದೆ ಪರಮಾತ್ಮ ಯಾಕೆ ಅವ್ರು ಮುಕ್ತಿ ಕೊಡೋದು? ಅವ್ರ ಜೀವನ ಬಂಧನ, ಜೀವನ ಮುಕ್ತ ಇದರಲ್ಲೆಲ್ಲ ಬರಲ್ಲ, ಯಾವಾಗಲೂ ಪರಮಧಾಮದಲ್ಲೇ ಇರೋದು. ಅದಕ್ಕೆ ಎಲ್ರಿಗೂ ಮುಕ್ತಿ ಕೊಡೋಕ್ಕಾಗುತ್ತೆ. ಯಾರಾದರೂ ಒಬ್ಬರು ಸ್ಪೇರ್ ಇರಬೇಕಲ್ಲ. ಎಲ್ಲರೂ ಇಲ್ಲಿ ಬಂದುಬಿಟ್ರೆ ನಮ್ಮನ್ನು ಕರ್ಕೊಂಡು ಹೋಗೋರು ಯಾರು? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೋಡಿ ನಾನು ಕೂತಿರ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತೀನಿ, ನಿಮಗೆಲ್ಲ ಜ್ಞಾನ ಹೇಳ್ತೀನಿ. ಇದು ಒಂದು ಜನ್ಮ ನನ್ನ ಮಾತು ಕೇಳ್ರಲ್ಲ ಮಕ್ಕಳೇ ಅಂತಾರೆ. ಅದಕ್ಕೂ ಮಕ್ಕಳು ಅಭ್ಯಾಸ ಬಲ ನೋಡ್ರಿ ಹೆಂಗಿದೆ. ದೇಹಾಭಿಮಾನ ಏಟು ತಿಂದ್ಕೊಂಡು ಬಂದಾಗ ಗರ್ಭದಲ್ಲಿರುವಾಗ ಬಾಯಿ ಬಡ್ಕೊತಾರೆ, ಬಾಬಾ ಕಳಿಸು, ಇಂಥ ಪಾಪಕರ್ಮ ಮಾಡಲ್ಲ, ಕಳಿಸು ಆಚೆ ಅಂತ. ತ್ರಾಹಿ ಆಚೆ ಬಂದಮೇಲೆ ತಿರ್ಗಾ ಅದೇ ಬಾಲ ಡೊಂಕಂದಂಗೆ ಹಾಗೆ ಮಾಡ್ತಾರೆ. ಅದಕ್ಕೆ ಮಕ್ಕಳೇ ನಾನೀಗ ಬಂದಿದ್ದೀನಿ, ನೀವು ಕರ್ಮ ಶ್ರೇಷ್ಠ ಕರ್ಮಗಳು ಮಾಡಬೇಕು. ಈಗ ನಿಮ್ಮಿಂದ ಯಾವುದೇ ವಿಕರ್ಮ ಆಗಂಗಿಲ್ಲಪ್ಪ ಅಂತ ಹೇಳ್ತಾರೆ. ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. शुक्रिया बाबा, थैंक यू. धारणेगे हम सब आत्म रूप में भाई भाई है. ये पाठ पक्का करना है और कराना है. अपने संस्कारों को याद से संपूर्ण पावन बनाना है. ನಾವೆಲ್ಲ ಪರಸ್ಪರ ಆತ್ಮರೂಪದಲ್ಲಿ ಬಾಯಿ ಈ ಪಾಠ ಪಕ್ಕ ಮಾಡಿಸ್ಬೇಕಾಗಿದೆ ಎಲ್ಲರಿಗೆ. ಆತ್ಮ ಅನ್ನೋದು ಬಾಯಿ ಅನ್ನೋದು ತನ್ನ ಸಂಸ್ಕಾರಗಳನ್ನು ತಂದೆಯ ನೆನಪಿನಿಂದ ಸಂಪೂರ್ಣ ಪಾವನ ಮಾಡ್ಕೋಬೇಕಾಗಿದೆ. 24 कैरेट सच्चा सोना बनने के लिए कर्म अकर्म विकर्म की गुह्य गति को बुद्धि में रख. अब कोई भी विकर्म नहीं करना है. 24 ಕ್ಯಾರೆಟ್ ಗೋಲ್ಡ್, ಪ್ಯೂರ್ ಗೋಲ್ಡ್ ಆಗಲಿಕ್ಕೆ ಅಕರ್ಮ ವಿಕರ್ಮಗಳ ಗುಹ್ಯ ಗತಿ ಅಂತ ತಿಳ್ಕೊಂಡು ಯಾವುದೇ ನಿಮ್ಮಿಂದ ವಿಕರ್ಮ ಆಗಂಗಿಲ್ಲ, ಪಾಪಕರ್ಮ ಆಗಂಗಿಲ್ಲ. ಅಟೆನ್ಷನ್ ಅಲ್ವಾ ಪ್ಲೀಸ್. वरदाना केळ्री. समय पर हर गुण व शक्ति को यूज़ करने वाले अनुभवी मूर्त भव. ಸಮಯದಲ್ಲಿ ಪ್ರತಿಗುಣ ಶಕ್ತಿಯನ್ನು ಉಪಯೋಗಿಸೋರೆ ಅನುಭವಿ ಮೂರ್ತಿಗಳು. ब्राह्मण जीवन की विशेषता ही है अनुभव. अगर एक भी गुण या शक्ति की अनुभूति नहीं तो कभी न कभी विघ्न के वश हो जाएंगे. अभी अनुभूति का कोर्स शुरू करो. हर गुण व शक्ति रूपी खजाने को यूज़ करो. जिस समय जिस गुण की आवश्यकता है उस समय उस स्वरूप बन जाओ. नॉलेज की रीति से बुद्धि में लाकर बुद्धि के लाकर में खजाने को रख नहीं दो. यूज़ करो तब विजयी बन सकेंगे. और वारे मैं वट माई का गीत सदा गाते रहेंगे. ಬ್ರಾಹ್ಮಣ ಜೀವನದ ವಿಶೇಷತೆನೇ ಅನುಭವ. ಪ್ರತಿ ಗುಣದ, ಪ್ರತಿ ಶಕ್ತಿಯ, ಪ್ರತಿ ಜ್ಞಾನದ ಪಾಯಿಂಟಿನ ಅನುಭವಿಗಳಾಗಬೇಕು. ಅನುಭವಿಯಾಗಿರೋರು ಎಂದೂ ವಿಘ್ನಗಳಿಗೆ ವಶರಾಗಲ್ಲ. ಅನುಭೂತಿಯ ಕೋರ್ಸ್ ಶುರು ಮಾಡಿ. ಈಗ ಎಲ್ಲ ಕೋರ್ಸ್ಗಳು ಎಂಡ್ ಆಗಿರ್ಬೇಕು ಆ್ಯಕ್ಚುಲಿ, ಮನೆಗೆ ಹೋಗೋ ಟೈಮು. ಪ್ರತಿ ಗುಣ ಶಕ್ತಿ ಖಜಾನೆಗಳೇನಿದೆ ಅದನ್ನು ಉಪಯೋಗಿಸಿ. ನಿಮ್ಮ ಬುದ್ಧಿಯ ಲಾಕರಲ್ಲಿ ಇಟ್ಕೊಂಡ್ಬಿಟ್ಟು ಬೀಗ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ಬೇಡಿ. ಯೂಸ್ ಮಾಡಿ ಮಕ್ಕಳೇ, ಸ್ವರೂಪದಲ್ಲಿ ತನ್ನಿ. ಅಂದರೆ ಎಷ್ಟು ಯೂಸ್ ಮಾಡ್ತಿರೋ ಅವಾಗ ನಶೆ ಖುಷಿ ಇರ್ತೀವಿ. ದುಡ್ಡಿದೆ ಅಂದರೆ ಯೂಸ್ ಮಾಡಿ ಆನಂದವಾಗಿರಲ್ಲ. ಹಂಗೇ ಇದು ಖಜಾನೆಗಳು, ಇದು ಭಾಳ ದೊಡ್ಡ ಮಹತ್ವಪೂರ್ಣ ಸಂಪತ್ತಿದ್ದಾಗೆ. ಇದನ್ನು ಉಪಯೋಗಿಸಿ ಆನಂದವಾಗಿ ಹಾಡ್ತಾ ಇರಿ. ಸ್ಲೋಗನ್ ಏನು ಅಂದರೆ ಇಂಪಾರ್ಟೆಂಟ್ ಏನು? ಅನುಭವ.
नाजुकपन के संकल्पों को समाप्त कर शक्तिशाली संकल्प रचने वाले ही ಡಬಲ್ ಲೈಟ್ रहते हैं. ಸಿ ಟೈಮಿಗೆಲ್ಲ ಕೈ ಬಿಟ್ಟು ಹೋಗ್ಬಿಟ್ಟಿದೆ. ಈಗೆಲ್ಲ ಡೆಲಿಕೇಟ್ ಡಾರ್ಲಿಂಗ್ಗಳಾಗಂಗಿಲ್ಲ. ಏನಂತೀರ ಮನೇಲಿ ಕೂತಿರೋರೆಲ್ಲ ಸ್ವಲ್ಪ ಮಾತಿಗೆ ಬೇಜಾರು, ಮೂಡ್ ಆಫು, ಅಳು, ಸಂಕಲ್ಪ ನಡೆಸೋದು ವ್ಯರ್ಥ ಸಂಕಲ್ಪ, ಹಿಂಗೆ ಅಂದ್ಬಿಟ್ರಲ್ಲ ಹಂಗಂದ್ವಿ. ಇವಾಗ ಹಂಗೆಲ್ಲ ಇರಬೇಡಿ. ಹೆಂಗಿರಬೇಕು, ಮನೋಸ್ಥಿತಿ ಬಂಡೆ ಥರ ಇರಬೇಕು. ಯಾರೇನಂದ್ರೂ ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಅಂದರೆ ಆ ಥರ ಡೆಲಿಕೇಟ್ ಸಂಕಲ್ಪಗಳನ್ನು ಮಾಡದೆ ಶಕ್ತಿಶಾಲಿ ಸಂಕಲ್ಪ ಮಾಡೋರೆ ಡಬಲ್ ಲೈಟ್ ಮಕ್ಕಳು. ಮೀಟೆ ಬಚ್ಚೆ ಏನು ತಂದೆ ನಿಮಗೇನು ಓದಿಸ್ತಿದ್ದಾರೆ ವಿದ್ಯೆಯನ್ನು, ಅದನ್ನು ಬುದ್ಧಿಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಓದಿಸಿ. ಸದಾ ತಂದೆಯನ್ನು, ಸೃಷ್ಟಿಚಕ್ರವನ್ನು ನೆನಪು ಮಾಡಿ ಅವ್ರ ಪರಿಚಯ ಕೊಡ್ತಾ ಇರಿ ಅಂತಾರೆ. ಬುದ್ಧಿಯಲ್ಲಿ ಚಕ್ರ ತಿರ್ಗೋ ಸ್ವದರ್ಶನ ಚಕ್ರ. ಯಾರು ಚಕ್ರದಲ್ಲಿ ಚಕ್ರವರ್ತಿ ಆಗಬೇಕಂದ್ರೆ ಒಂದು ಬುದ್ಧಿಯಲ್ಲಿ ಚಕ್ರ ಇರಬೇಕು, ಸ್ವದರ್ಶನ ಚಕ್ರ. ಅಂಥವರು ಇನ್ನೊಂದು ಸೇಫ್ಟಿ ಮಾತೇನು, ಮಾಯೆ ಚಕ್ರದಲ್ಲಿ ಬರಲ್ಲ. ಮಾಯೆ ಚಕ್ರದಲ್ಲಿ ಬರೋರಿಗೆ ಸ್ವದರ್ಶನ ಚಕ್ರ ಇಲ್ಲ. ತಂದೆ ಚಕ್ರ ಇಲ್ಲ ಅಂದರೆ ತಂದೆಯ ಛತ್ರನೂ ಇಲ್ಲ. ಛತ್ರ ಛಾಯೆ ಛತ್ರಿ ಹೋಗ್ಬಿಡುತ್ತೆ. ಸತ್ಯುಗದ ರಾಜನ ಛತ್ರಿನೂ ಹೋಗುತ್ತೆ, ಬಾಬನ ಛತ್ರ ಛಾಯೆನೂ ಹೊಟ್ಟೋಗ್ಬಿಡ್ತದೆ. ಅದೂ ಒಂದು ಛತ್ರಿ ಥರ ತಾನೆ. ಹುಷಾರಾಗಿರಬೇಕು. ಬಾಬವರು ಸಂದೇಶ ಕೊಟ್ಟಿದ್ದಾರೆ, ಮಕ್ಕಳೇ ಎಂಡಲ್ಲಿ ಎಂಡ್ ಬಂದ್ಬಿಡ್ತು, ಹುಷಾರಾಗಿರ್ರಪ್ಪ, ಬೇಗ ಬೇಗ ಒಂದು ಸೆಕೆಂಡ್ ಒಂದು ಸಂಕಲ್ಪ ವೇಸ್ಟ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಎಚ್ಚರ ಇರಬೇಕು, ಹುಷಾರು. ಓಂ ಶಾಂತಿ.